ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೇನೆ. ಇತ್ತೀಚೆಗೆ ನವೆಂಬರ್ ಮಂತಲ್ಲಿನೇ ರಿಲೀಸ್ ಆದಂತಹ ಅದ್ಭುತವಾದಂತಹ ಚಿತ್ರ ಫುಲ್ ಮಿಲ್ಸ್. ಎನ್ ವಿನಾಯಕ್ ಸರ್ ಅವರ ಒಂದು ಡೈರೆಕ್ಷನಲ್ಲಿ ಅದ್ಭುತವಾಗಿಯೇ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು. ಇದೊಂದು ಟ್ರಯಾಂಗಲ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿಯೊಬ್ಬರಿಗೂ ಲವ್ ಸ್ಟೋರಿ ಅಂದರೆ ಅಷ್ಟು ಇಷ್ಟ ಇರುತ್ತೆ. ಅದರಲ್ಲೂ ಈ ಒಂದು ಮೂವಿಗೆ ಮ್ಯೂಸಿಕ್ ಡೈರೆಕ್ಷನ್ನ ಮಾಡ್ತಾ ಇರೋದು ಯಾರು ಅಂತಂದರೆ ನಿಮ್ಮೆಲ್ಲರ ನೆಚ್ಚಿನ ಗುರು ಕಿರಣ್ ಸರ್ ಅವರು. ಹೌದು, ಆಫ್ಟರ್ ಲಾಂಗ್ ಟೈಮ್ ಗುರು ಕಿರಣ್ ಸರ್ ಅವರು ಈ ಒಂದು ಮೂವಿಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ. ಹಾಗೆ ಹರೀಶ್ ಗೌಡ ಅವರು ಅದ್ಭುತವಾಗಿಯೇ ಸಂಭಾಷಣೆಯನ್ನು ಬರೆದಿದ್ದಾರೆ. ಮತ್ತು ಎಲ್ಲ ಒಂದು ಸಾಂಗ್ ಆಗಿರ್ಬೋದು, ಪ್ರತಿಯೊಂದು ವಿಜುವಲ್ಸ್ ಆಗಿರ್ಬೋದು, ಆ ವಿಡಿಯೋ ಎಫೆಕ್ಟ್ಸ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಎನ್ ವಿನಾಯಕ್ ಸರ್ ಅವರ ಒಂದು ಡೈರೆಕ್ಷನ್ ಆಗಿರ್ಬೋದು. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ಅವರು ಸಾಕಷ್ಟು ಇವಾಗ ಆಲ್ಬಮ್ ಸಾಂಗ್ ಆಗಿರ್ಬೋದು, ಮೂವಿಗಳಾಗಿರ್ಬೋದು, ಹಾಗೆ ಶಾರ್ಟ್ ಮೂವೀಸ್ ಆಗಿರ್ಬೋದು, ಪ್ರತಿಯೊಂದು ಒಂದು ವಿಷಯದಲ್ಲೇ ಅವರು ಕಲಿತಾ ಬಂದು ಇವಾಗ ಈ ಒಂದು ದೊಡ್ಡ ಒಂದು ಮೂವಿನ ಮಾಡಿದ್ದಾರೆ. ಈ ಒಂದು ಮೂವಿಲಿ ಅದ್ಭುತವಾಗಿಯೇ ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸಾಕಷ್ಟು ಇವಾಗ ನೀವು ಅವ್ರನ್ನ ಆ್ಯಂಕರ್ ಆಗಿ ನೋಡಿರೋದು ಉದಯ ಮ್ಯೂಸಿಕಲ್ಲಿ, ಹಾಗೆ ಸಂಕಷ್ಟಕರ ಗಣಪತಿ, ನಮ್ಮ ದುನಿಯಾ ನಮ್ಮ ಸ್ಟೈಲ್, ಹೀಗೆ ಕೆಲವೊಂದಿಷ್ಟು ಮೂವಿಲಿ ಅವರು ಆ್ಯಕ್ಟ್ ಸಹಿತ ಮಾಡಿದ್ದಾರೆ. ಲಿಖಿತ್ ಶೆಟ್ಟಿ ಸರ್ ಅಂತ ಅದ್ಭುತವಾಗಿಯೇ ಅವರ ಒಂದು ನಟನೆ ಅದ್ಭುತ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಅವರ ಒಂದು ಫೇಸ್ ಆಗಿರ್ಬೋದು ಈ ಒಂದು ಮೂವಿಲಿ ಅದ್ಭುತವಾಗಿಯೇ ಮೂಡಿ ಬಂದಿದೆ. ಯಾಕೆಂದರೆ ದೊಡ್ಡ ಪ್ರಮಾಣದ ಚಿತ್ರ ಅಂದರೆ ಸ್ವಲ್ಪ ಅವರು ಎಫೆಕ್ಟ್ ಇದರಲ್ಲಿ ಇರಲೇಬೇಕಾಗತ್ತೆ. ಅವರು ಕೂಡ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದ್ರ ಜೊತೆಯೇ ಆ ಕಡೆ ಈ ಕಡೆ ಖುಷಿ ರವಿ ಅವರು ಹಾಗೆ ತೇಜಸ್ವಿನಿ ಅವರು ಇಬ್ಬರು ಕೂಡ ಇದರಲ್ಲಿ ಟ್ರಯಾಂಗಲ್ ಲವ್ ಸ್ಟೋರಿ ಅಂತಲೇ ಹೇಳಿದ್ನಲ್ಲ. ಸೊ ಒಂದು ರೀತಿ ಈ ಒಂದು ಫುಲ್ ಮಿಲ್ಸ್ಗೆ ಅದೊಂದು ಅರ್ಥ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಕಡೆಯೇ ಇವರು ಒಂದು ಲವ್ ಸ್ಟೋರಿ, ಈ ಕಡೆ ಒಂದು ಲವ್ ಸ್ಟೋರಿ, ಹೀಗೆ ಅದೊಂದು ಟ್ರಯಾಂಗಲ್ ಲವ್ ಸ್ಟೋರಿ ಯಾವ ರೀತಿ ಒಂದು ಇರುತ್ತೆ ಒಂದು ಮೂವಿಲಿ ಅಂತನ. ಸೊ ನೀವು ಅದನ್ನು ಥಿಯೇಟ್ರಲ್ಲಿ ನೋಡಿದರೆ ನಿಮಗೆ ಅದು ಅರ್ಥ ಆಗುತ್ತೆ. ಇದರಲ್ಲಿ ಲಿಖಿತ್ ಶೆಟ್ಟಿಯವರಾಗಿರ್ಬೋದು, ಆಮೇಲೆ ತೇಜಸ್ವಿನಿ ಆಗಿರ್ಬೋದು, ಖುಷಿ ರವಿ ಅವರು ಮುಖ್ಯ ಪಾತ್ರದಲ್ಲಿ ಇದ್ದಾರೆ. ಅದ್ರ ಜೊತೆಗೇ ರಂಗಾಯಣ ರಘು ಸರ್ ಆಗಿರ್ಬೋದು, ಹೊನ್ನವಳ್ಳಿ ಕೃಷ್ಣವರ ಸರ್ ಆಗಿರ್ಬೋದು, ಹಾಗೆ ನಮ್ಮ ಕಾಮಿಡಿ ಕಿಂಗ್ ರವಿಶಂಕರ್ ಗೌಡ ಸರ್ ಆಗಿರ್ಬೋದು, ಹೀಗೆ ಹಲವಾರು ಕಲಾವಿದರ ದಂಡೆ ಈ ಒಂದು ಫುಲ್ ಮಿಲ್ಸ್ ಮೂವಿಲಿ ಇದೆ. ಎನ್ ವಿನಾಯಕ ಸರ್ ಡೈರೆಕ್ಷನ್ ಈಗ ಅದ್ಭುತವಾಗಿಯೇ ಮೂಡ್ ಬಂದಿದೆ ಅಂತ ಇರ್ಬೋದು. ಹಾಗೆ ಗುರುಕಿರಣ್ ಸರ್ ಅವರ ಒಂದು ಮ್ಯೂಸಿಕ್ ಡೈರೆಕ್ಷನ್ ಕೂಡ ಅದ್ಭುತವಾಗಿದೆ. ಟ್ರೈಲರ್ ಮುಖಾಂತರನೇ ಸಖತ್ತಾಗಿ ಸಸ್ಪೆನ್ಸನ್ನು ಮೂಡಿಸಿತ್ತು ಈ ಚಿತ್ರ. ಬಟ್ ಈ ತಿಂಗಳು 21ನೇ ತಾರೀಕಿಗೆ ರಿಲೀಸ್ ಆಗಿದೆ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ. ಹಾಗೆ ಯಾಕಂದರೆ ನಾನು ಸ್ಟೋರಿ ನಿಮ್ಗೆ ಹೇಳ್ಬಿಟ್ರೆ ನಿಮಗೆ ಅದು ಸಸ್ಪೆನ್ಸ್ ಇಲ್ಲ. ಸೊ ಹಾಗಾಗಿ ಥಿಯೇಟ್ರಿಗೆ ಹೋಗಿ ಈ ಚಿತ್ರನ ನೋಡಿ, ಹಾಗೆ ಫುಲ್ ಮಿಲ್ಸ್ ತಂಡಕ್ಕೆ ಎಲ್ಲರೂ ಒಂದು ವಿಶಸ್ಸನ್ನ ತಿಳಿಸಿ, ಹಾಗೆ ಹೊಸ ತಂಡಕ್ಕೆ ಸಹಿತ ವಿಶಸ್ಸನ್ನು ತಿಳಿಸಿ, ಹಾಗೆ ಎನ್ ವಿನಾಯಕ್ ಸರ್ ಅವರಿಗೆ ಅವರ ಒಂದು ಡೈರೆಕ್ಷನ್ಗೆ ಇದೊಂದು ತುಂಬ ಖುಷಿ ವಿಚಾರ. ಯಾಕಂದರೆ ಅವರು ಇದು ಒಂದು ಮೊಟ್ಟ ಮೊದಲ ಒಂದು ಬಿಗ್ ಬಜೆಟ್ ಸಿನಿಮಾ ಅವ್ರಿಗೂ ಕೂಡ ಒಂದು ಸಕ್ಸಸ್ ಸಿಗಲಿ, ಇನ್ನೂ ಒಳ್ಳೊಳ್ಳೆ ಚಿತ್ರಗಳು ಸಹಿತ ಅವರು ಮಾಡಲಿ ಅಂತ. ಸೊ ನಮ್ಮ ಒಂದು ಟೀಮಿಂದ, ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲಿಂದ ಸೊ ಅವರಿಗೆ ಶುಭ ಹಾರೈಸ್ತೀವಿ. ಫುಲ್ ಮಿಲ್ಸ್ ತಂಡಕ್ಕೆ ಆಲ್ ದ ಬೆಸ್ಟ್.